ಬಗ್ಗೆ ಅಷ್ಟು ಆತಂಕ ಯಾಕೆ ಕಾಂಗ್ರೆಸ್? ಆತಂಕ ಎಲ್ಲಿದೆ ಇವರೇ? ಅವರಿಗೆ ನಾನು ಅದೇ ಹೇಳೋದು, ಇವರೇ ಸಾಮಾನ್ಯ ಪ್ರಜ್ಞೆ ಇದ್ದು ಮಾತಾಡಿದ್ರೆ ನಾವು ಮಾತಾಡಬಹುದು. ಉಡಾಫೆಯಾಗಿ ಮಾತಾಡಿದ್ರೆ ಏನು ಉತ್ತರ ಕೊಡ್ಬೋದು? ನಾವು SIR ವಿರುದ್ಧ ಇದೀವಿ ಅಂತ ಹೇಳಿದೀವ? ಯಾರ್ದು ಜವಾಬ್ದಾರಿ ಒಂದು ಒಳ್ಳೆ ಉತ್ತಮವಾದಂತ ಆರೋಗ್ಯವಾದಂತ ಮತದಾರರ ಪಟ್ಟಿ ಸೃಷ್ಟಿ ಮಾಡೋದು? ಎಲೆಕ್ಷನ್ ಕಮಿಷನ್ದು. ನಾವೇನ್ ಹೇಳ್ತಾ ಇದೀವಿ, ಎಲ್ಲರಿಗೂ ಇನ್ಕ್ಲೂಡ್ ಮಾಡಿ ಯಾರು ಅರ್ಹರಿದ್ದಾರೆ ಅಂತ. ಬೆಂಗಾಲ್ನಲ್ಲಿ, ಬಿಹಾರ್ನಲ್ಲಿ, ತಮಿಳುನಾಡಿನಲ್ಲಿ, ಕೇರಳನಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ ನಾಗರಿಕರಲ್ಲಿ. ಹಾಗಾಗಬಾರ್ದು ಅಂತ ಕೇಳೋದು ತಪ್ಪ? ನಾನು ಹೇಳ್ತಾ ಇದ್ದೀನಲ್ಲ, 12 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಇಲ್ಲಾಜಿಕಲ್ ಇದೆ, ಅನ್ಕಾನ್ಸ್ಟಿಟ್ಯೂಷನಲ್ ಇದೆ, ಇಲ್ಲಿಗಲ್ ಇದೆ ಹೇಳ್ಬಿಡ್ಲಿ ನಮ್ಗೆ. ನಾವು ತಯಾರಿದ್ದೀವಿ. ಏನ್ ಇವ್ರೊಬ್ರಿಗೆ ಗೊತ್ತಾ ಕಾನೂನು? ಇವ್ರೊಬ್ರಿಗೆ ಗೊತ್ತಾ ಸಂವಿಧಾನ? ಆಮೇಲೆ ನಮ್ಗೆ ಏನಾದ್ರೂ ಅನುಮಾನ ಇದ್ರೆ ನಾವು ಎಲೆಕ್ಷನ್ ಕಮಿಷನ್ ಕೇಳಬಾರ್ದಾ? ಏನ್ ಬಿಜೆಪಿ ಕಚೇರಿಗೆ ಹೋಗಿ ಕೊಡ್ಬೇಕಾ ನಾವು ಲೆಟರ್ಗಳು? ಯಾರು ಮಾಡ್ತಾ ಇದಾರೆ, ಯಾರು ಜವಾಬ್ದಾರಿ ಇದ್ದಾರೆ ಅವ್ರ ಹತ್ರ ನಾವು ಕೊಟ್ಟಿದೀವಿ. ಉತ್ತರ ಕೊಡೋದವರು. ಇಸಿಗೆ ಪ್ರಶ್ನೆ ಕೇಳಿದ್ರು ಬಿಜೆಪಿ ಅವರು ಉತ್ತರ ಕೊಡ್ತಾರೆ, RSS ಪ್ರಶ್ನೆ ಕೇಳಿದ್ರು ಬಿಜೆಪಿ ಉತ್ತರ ಕೊಡ್ತಾರೆ. ಅವ್ರ ಪಕ್ಷದ ಬಗ್ಗೆ ಬಿಟ್ರೆ ಇನ್ನೆಲ್ಲದ ಬಗ್ಗೆ ಅವರೇ ಉತ್ತರ ಕೊಡ್ತಾರಲ್ಲ. ಅಡ್ಡ ಮತದಾನ ಹೇಗಾಯ್ತು ಅಂದ್ರೆ ಗೊತ್ತಿಲ್ಲ ಅಂತಾರೆ, ಯಾರ್ಯಾರು ಮಾಡಿದ್ರು ಅಂದ್ರೆ ಗೊತ್ತಿಲ್ಲ ಅಂತಾರೆ. ಸದಾನಂದ ಗೌಡ್ರದ್ದು ನಿನ್ನೆ ಆಡಿಯೋ ಬಂತಲ್ಲ, ಚೇಂಜ್ ಮಾಡ್ತಾರಂದ್ರೆ ಗೊತ್ತಿಲ್ಲ ಅಂತಾರೆ. ಇಸಿಗೆ ಮಾತಾಡಿದ್ರೆ ಇವ್ರು ಉತ್ತರ ಕೊಡ್ತಾರೆ, RSS ಮಾತಾಡಿದ್ರೆ ಇವ್ರು ಉತ್ತರ ಕೊಡ್ತಾರೆ. ಇದು ವಿಚಿತ್ರ ಅಲ್ವಾ ಇದು? ನನ್ಗೆ ಗೊತ್ತಿಲ್ಲ ಇವರೇ, ನೀವೇನ್ ಹೇಳಿದ್ರೆ ಅದೇ ಹೇಳ್ತೇವೆ. ಮತ್ತೆ ಇದಕ್ಕೂ ಕೋರ್ಟ್ ಸಮನ್ಸ್ ಬರುತ್ತೆ ನನಗೆ. ನಿನ್ನೆ ನಿಮ್ಮ ಸುದ್ದಿವಾಹಿನಿಗಳಲ್ಲಿ ಏನ್ ಬಂದು ಅದೇ ಹೇಳ್ತಾ ಇರೋದು ನಾನು. ಈಗ ಯಾರನ್ನ ಕೇಸ್ ಕೊಟ್ರೆ ತಗೊಂಡು ಅದಕ್ಕೆ ನಾನು ಸ್ಪಷ್ಟವಾದಂತ ಉತ್ತರ ಕೊಡ್ತೀನಿ. ಈಗ ನಿಮ್ಮ ಹೋಮ್ ಮಿನಿಸ್ಟರ್ ನಾನೇ. ಸೊ ಯು ಗಿವ್ ಮಿ ಅ ಕೇಸ್, ಐ ವಿಲ್ ಟೇಕ್ ಇಟ್ ಅಂಡ್ ಐ ವಿಲ್ ಟೆಲ್ ಅದು ಯಾರು ವಾಯ್ಸ್ ಇದೆ ಅಂತ. ಬಟ್ ಏನು ಬಿಜೆಪಿ ಅವರು ಕೋರ್ಟಿಗೆ ಹೋಗ್ತಾರೆ ವಾಯ್ಸ್ ಸ್ಯಾಂಪಲ್ ಕೊಡೋದಕ್ಕಿಂತ ಕೊಡಬಾರ್ದು ಅಂದ್ಬಿಟ್ಟು. ಗೊತ್ತಲ್ಲ ನಿಮ್ಗೆ ಯಾರ್ಯಾರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ವಾಯ್ಸ್ ಸ್ಯಾಂಪಲ್ ಬರಬಾರ್ದು ಅಂತ. ನೀವು ಎತ್ತಿರೋ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಉತ್ತರ ಕೊಡದೇ ಇರೋ ಹಿನ್ನೆಲೆ ನಿಮ್ಗೆ ಸಸ್ಪೆಕ್ಟ್ ಇದೆಯಾ, ಸರಿಯಾಗಿ ಮಾಡಲ್ಲ ಆ ತರ? ನೋಡಿ ಇವರೇ, ಇದು ಒಂದು ವ್ಯವಸ್ಥಿತವಾಗಿ ನಡೆದಿದೆ. ನೀವು ಸ್ವಲ್ಪ ಗಮನಿಸಬೇಕಾಗಿರುವಂತಹ ವಿಚಾರ ಇದು. ಈ ಸರ್ಕಾರ ಏನಿದೆ ಕೇಂದ್ರದಲ್ಲಿ, ಇವರು ಚುನಾವಣೆ ಆಯೋಗವನ್ನ ಅವರ ಕೈಗೊಂಬೆ ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾರೆ. ಮಾಡಿದ್ದಾರೆ ಕೂಡ, ಹೌದು. ಮೊದಲು ಏನ್ ಮಾಡಿದ್ರು ಇವರು? ಚೀಫ್ ಎಲೆಕ್ಷನ್ ಕಮಿಷನರ್ ಸೆಲೆಕ್ಷನ್ ಪ್ಯಾನೆಲ್ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ರು, ಅವರನ್ನ ತೆಗೆದು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡ್ಕೊಂಡ್ರು. ಅಂದ್ರೆ ಯಾರೇ ಆಯ್ಕೆ ಮಾಡಿದ್ರು ಕೂಡ 3 ಜನರಲ್ಲಿ ಆ ಪ್ಯಾನೆಲ್ ಮೋದಿ ಅವ್ರ ಮಾತು ಕೇಳಬೇಕು ಅಂತ. ಚೀಫ್ ಎಲೆಕ್ಷನ್ ಕಮಿಷನ್ ಫಸ್ಟ್ ಆಯ್ಕೆಯ ಪ್ರಕ್ರಿಯೆಯನ್ನ ಬದಲಾವಣೆ ಮಾಡಿದ್ರು. ಅದಾದ್ಮೇಲೆ ಏನ್ ಮಾಡಿದ್ರು? 80 ಜನ ಎಂಪಿಗಳನ್ನ ಸಸ್ಪೆಂಡ್ ಮಾಡಿಬಿಟ್ಟು ಈ ಚೀಫ್ ಎಲೆಕ್ಷನ್ ಕಮಿಷನರ್ ಅವರಿಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಡಿಸಿದ್ರು. ಅಂದ್ರೆ ಅವರು ಜವಾಬ್ದಾರಿಯನ್ನ ನೆರವೇರಿಸಬೇಕಾದಾಗ ಅವರು ಡ್ಯೂಟಿನಲ್ಲಿ ಏನೇ ಮಾಡಿದ್ರು ಕೂಡ ಯಾವ ಕೋರ್ಟ್ ಅಥವಾ ಯಾವ ಕಾನೂನು ಅಡಿನಲ್ಲೂ ಅವರಿಗೆ ಪ್ರಶ್ನೆ ಮಾಡಬಾರದು ಅಂದ್ಬಿಟ್ಟು ಜುಡಿಷಿಯಲ್ ಇಮ್ಯುನಿಟಿ ಕೊಡಿಸಿದ್ರು. ಅದಾದ್ಮೇಲೆ SIR ತಂದ್ರು. SIR ಅನ್ನ ಪ್ರಯೋಗ ಮಾಡಿದ್ರು. ಇಲ್ಲಿ ಕೇರಳನಲ್ಲಿ, ಬಿಹಾರ್ನಲ್ಲಿ, ತಮಿಳುನಾಡಿನಲ್ಲಿ. ಅಲ್ಲೆಲ್ಲ ಕೆಲವು ಲೋಪಗಳು ಕಂಡು ಬಂತು. ಬೆಂಗಾಲ್ನಲ್ಲಿ ಒಂದು ಕಾನೂನು ತಂದ್ರು, ಏನಂತ? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ. ಆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯ ಅಡಿನಲ್ಲಿ ಎಲ್ಲರಿಗೂ ತೆಗೆದುಬಿಟ್ರು. ಟ್ರಿಬ್ಯುನಲ್ ಸೆಟಪ್ ಮಾಡಿದ್ರು. ಟ್ರಿಬ್ಯುನಲ್ನಲ್ಲಿ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಹಾಕಿದ್ರು. ಸುಮಾರು 1 ಕೋಟಿ ಅರ್ಜಿಗಳು ಇದಕ್ಕೆ ಹೋದ್ವು. ಕ್ಷಮಿಸಬೇಕು, 27 ಲಕ್ಷ ಅರ್ಜಿಗಳು ಟ್ರಿಬ್ಯುನಲ್ಗೆ ಹೋದ್ರು. ಆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಯಾರಿದ್ರು ರಿಟೈರ್ಡ್, ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಇದು ಮಾಡ್ಲಿಕ್ಕೆ ಆಗಲ್ಲಪ್ಪ, ಇದು 4 ವರ್ಷ ಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ಕೋರ್ಟ್ ಏನ್ ಆದೇಶ ಕೊಡ್ತು, ಈ ಸರಿ ನಿಮ್ಗೆ ಮತದಾನ ಕೊಡಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿ. ಕ್ರೊನಾಲಜಿ ಸಮಜಿಯೇ ಯಾವ್ದಕ್ಕೆ ಹೇಳಿ? ಇದು ನಿಮ್ಮ ಹಕ್ಕನ್ನ ಕಸ್ಕೊಳ್ಳಿಕ್ಕೆ. ಯಾರಿಗ್ ಬೇಕು ಇವರು ಓಟನ್ನ ಕಟ್ ಮಾಡೋದಕ್ಕೆ. ಅಸ್ಸಾಂನಲ್ಲಿ ಡಿಲಿಮಿಟೇಷನ್ ಮಾಡ್ತಾರೆ, ಡೆಮೋಗ್ರಫಿನ ಡಿವೈಡ್ ಮಾಡ್ತಾರೆ. ವುಮೆನ್ಸ್ ರಿಸರ್ವೇಶನ್ ಬಿಲ್ ಅಂತ ತಂದ್ಬಿಟ್ಟು ಡಿಲಿಮಿಟೇಷನ್ ಕಮಿಷನ್ ಅನ್ನೇ ಇವರು ಕೈನಲ್ಲಿ ಇಟ್ಕೋಬೇಕಂದ್ಬಿಟ್ಟು ಮಾಡಿದಂಥದ್ದು ಪ್ರಯೋಗ ಇದು. ಇವತ್ತು ಯಾಕೆ 2/3 ಮೆಜಾರಿಟಿಗೆ ಒದ್ದಾಡ್ತಾ ಇದ್ದಾರೆ ಇವರು? ಯಾಕೆ TMCಗೆ ಹೊಡಿತಾ ಇದ್ದಾರೆ, SPಗೆ ಹೊಡಿತಾ ಇದ್ದಾರೆ, NCPಗೆ ಹೊಡಿತಾ ಇದ್ದಾರೆ? 2/3 ಮೆಜಾರಿಟಿ ಬಂದ್ರೆ
ಮತ್ತೊಮ್ಮೆ ಆ ಬಿಲ್ ನ ತಂದು ಡಿಲಿಮಿಟೇಷನ್ ಕಮಿಷನ್ ಅವ್ರ ಕೈನಲ್ಲಿ ಇಟ್ಕೊಳ್ಳಿಕ್ಕೆ. ಇದೆಲ್ಲಾನು ನಾನು ಯಾವುದೋ ಒಂದು ಕಲ್ಪನೆ ಮಾಡ್ತಾ ಇಲ್ಲ, ಕತೆ ಅಲ್ಲ ಇದೆಲ್ಲ. ಇವೆಲ್ಲ ನಡೆದಿರೋದಂಥದ್ದು ಪಾರ್ಲಿಮೆಂಟ್ನಲ್ಲಿ.